ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ CET ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. CET ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. CET ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಕರೀತಾರೆ? ವಿದ್ಯಾರ್ಥಿಗಳು ಮೇಯ್ನ್ ಆಗಿ ವೆಯ್ಟ್ ಮಾಡ್ತಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಕರೀತಾರೆ ಅಂತ. ವಿದ್ಯಾರ್ಥಿಗಳು ನಿಮಗೆ ಗೊತ್ತಿರೋ ಹಾಗೆ ಫಲಿತಾಂಶ ನಿಮ್ದು ರಿಸಲ್ಟ್ ಬಂದ ನಂತರವೇ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಶುರು ಆಗೋದು. ಆಸ್ ಯೂಶುವಲ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಡೇಟ್ನ. ಫಲಿತಾಂಶ ಜೂನ್ ಫಸ್ಟ್ ವೀಕ್ ಬಂದೇ ಬರುತ್ತೆ. 1ನೇ ತಾರೀಕು ಬರುತ್ತೋ, 3 ಬರುತ್ತೋ, 5 ಬರುತ್ತೋ, 6 ಬರುತ್ತೋ ಗೊತ್ತಿಲ್ಲ. ಒಟ್ಟಿಗೆ ಜೂನ್ ಫಸ್ಟ್ ವೀಕ್ ಬಂದ್ಬಿಟ್ಟು ಫಲಿತಾಂಶ ಬಂದೇ ಬರುವ ಸಾಧ್ಯತೆ ಹೆಚ್ಚಿದೆ. ಫಲಿತಾಂಶ ಬಂದ ನಂತರ ನಮಗೆ ಆಫ್ಟರ್ 1 ವೀಕ್ ನಿಮಗೆ ಡೆಫಿನೆಟ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕಾಲ್ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದ್ರೆ ನಿಮ್ಮ ಎಲ್ಲ ದಾಖಲೆಗಳನ್ನ ವೆರಿಫೈ ಮಾಡಬೇಕು. ನಿಮ್ಮ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆಯಾ ಅಂತ ವೆರಿಫೈ ಮಾಡಬೇಕು. ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಎಲ್ಲದನ್ನು ಕೂಡ ಡಾಟಾಗಳು ಬೋರ್ಡ್ ಹತ್ರನೇ ಇರ್ತದೆ. ಅಂದ್ರೆ ಬೋರ್ಡ್ ಹತ್ರನೇ ಮಾಹಿತಿಗಳು ಎಲ್ಲ ರೀತಿ ಇರ್ತದೆ. ಇನ್ ಕೇಸ್ ನೀವು ಸ್ಟೇಟ್ ಬೋರ್ಡ್ ಆದ್ರೆ ನಮ್ಮ ಮಾಹಿತಿಗಳು ಕೂಡ ಎಲ್ಲ ಇರ್ತವೆ. ನಿಮ್ಮ ಸ್ಟೂಡೆಂಟ್ ID ಮುಖಾಂತರ ಆಕ್ಸೆಸ್ ಮಾಡಿರ್ತಾರೆ. ಅದೇ ರೀತಿ ನಿಮ್ದು RD ನಂಬರ್ ಕೂಡ ಆಕ್ಸೆಸ್ ಮಾಡಿರ್ತಾರೆ. ಇಲ್ಲಿ ಯಾವ ವಿದ್ಯಾರ್ಥಿಗಳದ್ದು ಅದರದನ್ನು ಸ್ಟೇಟ್ ಬೋರ್ಡ್ ಹೊರತುಪಡಿಸಿ ಬೇರೆ ವಿದ್ಯಾರ್ಥಿಗಳಿಗೆ ಪ್ರಾಬಬಲಿ ಕರೆಯುವ ಸಾಧ್ಯತೆ ಎಷ್ಟಿದೆ ಅವರು ನೋಟಿಫೈ ಮಾಡ್ತಾರೆ ಎಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೋಬೇಕು ಅಂತ. KE ಆಫೀಸ್ಗೆ ಬರಬೇಕಾ ಅಥವಾ ಜಿಲ್ಲಾ ಕೇಂದ್ರಗಳಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೆಂಟರ್ಗಳು ಇದಾವೆ ಅಲ್ಲಿಗೆ ಹೋಗ್ಬೇಕಾ ಅಥವಾ BO ಕಚೇರಿ, ನಿಮ್ಮ ಕ್ಷೇತ್ರ ವ್ಯಾಪ್ತಿಯ BO ಕಚೇರಿಗೆ ಹೋಗ್ಬೇಕಂತ ನೋಟಿಫೈ ಮಾಡ್ತಾರೆ. ಅಲ್ಲಿ ನೀವು ಹೋಗಿ ರ್ಯಾಂಕಿಂಗ್ ಆಧಾರದ ಮೇಲೆ ನಿಮಗೆ ಕೊಡ್ತಾರೆ. ನಿಮ್ಮ ರ್ಯಾಂಕಿಂಗ್ ಪಟ್ಟಿ ಬಿಡುಗಡೆ ಆದ ನಂತರ ಇಂಜಿನಿಯರಿಂಗ್ ಆಗಿರ್ಬೋದು ಯಾವುದೇ ರೀತಿ ನಿಮ್ಮ ರ್ಯಾಂಕಿಂಗ್ ಆಧಾರದ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಾಜರಾಗಿ ಅಂತ ಹೇಳಿರ್ತಾರೆ. ನೀವು ಹೋಗಿ ಹಾಜರಾಗಬೇಕಾಗುತ್ತೆ. RD ನಂಬರ್, ಇನ್ಕಮ್ ಅಂಡ್ ಕ್ಯಾಸ್ಟ್ ಅಂಡ್ ಅದರ್ ಬೇರೆಯವ್ರನ್ನ ಆನ್ಲೈನ್ ನಲ್ಲೇ ನಿಮಗೆ ಆಪ್ಷನ್ಸ್ ಬಿಟ್ಟಿದ್ದಾರೆ. ಆನ್ಲೈನ್ ನಲ್ಲೇ ಡಾಟಾ ಪ್ರಕಾರ ಫೆಚ್ ಮಾಡ್ಕೋತಾರೆ, ವೆರಿಫೈ ಮಾಡ್ತಾರೆ. ಮಿಸ್ ಮ್ಯಾಚ್ ಆದ್ರೆ ನಿಮ್ದು ಡಾಟಾಗಳು ಮಿಸ್ ಮ್ಯಾಚ್ ಆದ್ರೆ, ಇನ್ಕಮ್ ಮತ್ತೆ ಕ್ಯಾಶ್ ಮಿಸ್ ಮ್ಯಾಚ್ ಆದ್ರೆ ಅದಕ್ಕೆ ಟೈಮ್ನ ಕೊಟ್ಟಿದ್ರು ನಿಮ್ಗೆ ಗೊತ್ತಿರೋ ಹಾಗೆ ಟೈಮ್ನ ಕೊಡ್ತಾರೆ. ಇನ್ ಕೇಸ್ ಮಿಸ್ ಮ್ಯಾಚ್ ಆದ್ರೆ ನಿಮ್ಮ ಸ್ಟಡಿ ಡೀಟೇಲ್ಸ್ ಇಂದ ಹಿಡಿದು ಎಲ್ಲ ಡಾಕ್ಯುಮೆಂಟ್ಸ್ ನ ವೆರಿಫೈ ಮಾಡೋಕ್ಕಾಗುತ್ತೆ. ಕನ್ನಡ ಮೀಡಿಯಂ ಆಗಿರ್ಬೋದು, ರೂರಲ್ ಆಗಿರ್ಬೋದು, ಆ ರೀತಿ ಮಾಹಿತಿಗಳು ಸಿಕ್ಕಿರ್ತವೆ. ಯಾವ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಅದನ್ನ ಪಡ್ಕೊಳ್ಳೋಕೆ ಈ ರೀತಿ ಮಾಡ್ತಾರೆ. ಇದನ್ನ ನೋಟಿಫೈ ಮಾಡ್ತಾರೆ. ಇದು ಸಿಂಪಲ್ ವಿಷಯ, ಸುಲಭವಾಗಿ ಈಸಿಯಾಗಿ ನಿಮ್ಗೆ ಆಗುವಂತ ವಿಷಯ. KE ಅವರು ನೋಟಿಫೈ ಮಾಡ್ತಾರೆ. ಮೊದಲು ಫಲಿತಾಂಶ ಬರಲಿ, ಫಲಿತಾಂಶದ ನಂತರ ಇವೆಲ್ಲ ನೆಕ್ಸ್ಟ್ ಪ್ರೊಸೀಜರ್ಗಳು, ನೆಕ್ಸ್ಟ್ ಮಾಹಿತಿಗಳ ನಂತರ ರಿಸಲ್ಟ್ಗೆ ವೆಯ್ಟ್ ಮಾಡಿ ವಿದ್ಯಾರ್ಥಿಗಳೇ. ಇದು ಇವತ್ತು ನಮ್ಮ ಮುಖ್ಯವಾದ ಮಾಹಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್ ಎಲ್ಲ ವಿದ್ಯಾರ್ಥಿಗಳೇ.